ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಅಭಿನಂದಿಸುತ್ತೇನೆ. ಈ ಭಾನುವಾರ ಆರಾಧನಾ ಕೂಟಕ್ಕೆ ಎಬಿನೆಜರ್ ಮಿನಿಸ್ಟ್ರಿಯ ಮೂಲಕ ನಿಮ್ಮನ್ನು ಸ್ವಾಗತಿಸುತ್ತೇವೆ. For today's meditation, let us turn to Philippians chapter 3, verse 13 and 14. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ದೇವರ ವಾಕ್ಯವನ್ನು ಫಿಲಿಪಿಯ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಧ್ಯಾನಿಸೋಣ. This one thing I do, forgetting those things which are behind and reaching forth unto those things which are before. I press toward the mark for the prize of the high calling of God in Christ Jesus. ಸಹೋದರರೇ, ನಾನಂತೂ ಹಿಡಿದುಕೊಂಡನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. All had experienced and gained Christ tremendously. ಪೌಲನು ಯೇಸು ಕ್ರಿಸ್ತನನ್ನ ಸಂಪಾದಿಸಬೇಕು ಅನ್ನೋದೇ ಅದಕ್ಕಾಗಿ ಆತನು ತವಕ ಪಡ್ತಾ ಇದ್ದ. He still endeavored to pursue toward the goal, the gaining of Christ to the fullest extent. ಕ್ರಿಸ್ತನನ್ನು ಪರಿಪೂರ್ಣವಾಗಿ ಆತನು ಸಂಪಾದಿಸಬೇಕು ಎಂಬುದಕ್ಕಾಗಿ ಆತನು ಗುರಿ ಇಟ್ಟುಕೊಂಡು ಅದಕ್ಕಾಗಿ ಓಡ್ತಾ ಇದ್ದ. He forgot his past experiences of Christ. ಆತನು ಹಳೆಯ ಕ್ರಿಸ್ತನ ಜೀವಿತದ ಅನುಭವಗಳನ್ನು ಮರೆತು ಬಿಟ್ಟವನಾಗಿ ಮುಂದಿನ ಸಂಗತಿಗಳಿಗಾಗಿ ಓಡುವಂತನಾಗಿದ್ದ. He cannot waste time over the past. ಹಳೆಯ ವಿಷಯಗಳ ಗುರಿತಾಗಿ ಸಮಯ ಕಳೆದಕ್ಕೆ ಇಷ್ಟಪಡ್ತಿರ್ಲಿಲ್ಲ. He wanted to stretch forward the things which are before him in the race. ಮುಂದೆ ಬರಲಿರುವಂತಹ ಸಂಗತಿಗಳ ಮೇಲೆ ಆತನು ಗುರಿ ಇಟ್ಟು ಅದಕ್ಕಾಗಿ ಆತನು ಓಡ್ತಾ ಇದ್ದ. He pressed towards the white line mark upon which all runners must keep their eyes fixed. ಆತನ ದೃಷ್ಟಿಯನ್ನು ಅವುಗಳ ಮೇಲೆ ಏನೆಲ್ಲ ಯೋಚನೆಗಳನ್ನು ಹಾಕಿಕೊಂಡಿದ್ದ ಅವುಗಳ ಮೇಲೆ ಇಟ್ಟುಕೊಂಡು ಅದಕ್ಕಾಗಿ ಆತನು ಓಡ್ತಾ ಇದ್ದ. The upward calling is fullest enjoyment of Christ in the millennium. ಹೊರಗಡೆ ನಮಗೆ ಕ್ರಿಸ್ತನಲ್ಲಿ ಅನೇಕ ರೀತಿಯಾದ ಆನಂದದ ಉತ್ಸಾಹದ ಜೀವನಗಳು ಉಂಟಾಗಬಹುದು. In our life, due to pressure, frustration and discouragement, we reach a quitting point. ನಾವೆಲ್ಲರೂ ಸಹ ಈ ಜೀವಿತ ಯಾತ್ರೆಯಲ್ಲಿ ನಾನಾ ರೀತಿಯಾದಂತಹ ಕುಗ್ಗುವಿಕೆಗಳು, ಸೋಲುಗಳು, ಭಯದ ನಿಮಿತ್ತವಾಗಿ ನಾವು ಹೋಗಬೇಕಾದ ಸ್ಥಳಕ್ಕೆ ಹೋಗದಂತೆ ನಿಂತಂತ ಇರುವಂತರಾಗಿ ಅಲ್ಲೇ ಬಿಟ್ಟು ಬಿಡುವಂತರಾಗಿರ್ತೀವಿ. The body of an athlete training for marathon tells it can't go further, but champions press forward the quitting point. ಈ ಆಟವನ್ನು ಆಟಗಾರನು ತನ್ನನ್ನು ತಾನು ಗೆಲ್ಲಬೇಕಾದ್ರೆ ಆತನು ತನ್ನ ಶರೀರವನ್ನು ಆತನು ಬಾಧಿಸಿಕೊಳ್ತಾನೆ. ಶರೀರವನ್ನು ಆತನು ಬಾಧಿಸಿ ಅದಾದ ನಂತರ ಇಡಲ್ಪಟ್ಟದನ್ನ ಸಾಧಿಸುವುದಕ್ಕೆ ಬಯಸ್ತಾನೆ. Paul had a reason to quit, but he refused because his purpose was greater than his pain. ಇಲ್ಲಿ ಪೌಲನು ಸಹ ಆತನಿಗೆ ಶರೀರದಲ್ಲಿ ನೋವಿದ್ರು ಸಹ ಆತನು ಬಿಟ್ಟು ಬಿಡಬೇಕಾದಂತ ಸಮಯಗಳು ಎದುರಾದ್ರೂ ಕ್ರಿಸ್ತನ ಸೇವೆಯನ್ನು ಬಿಟ್ಟು ಬಿಡದಂತೆ ಆತನು ಮುಂದೆ ನಡೆಸಿಕೊಂಡು ಹೋದನು. 2 Corinthians chapter 11 verse 24 to 28. ನಾವು 2ನೇ ಕೊರಿಂಥ್ಯ 11ನೇ ಅಧ್ಯಾಯ 24ರಿಂದ 28ನೇ ವಚನ ತನಕ ನೋಡಿಕೊಳ್ಳೋಣ. Of the Jews 5 times received 40 stripes save one. There thrice was I beaten with rods, once was I stoned, thrice I suffered shipwreck. A night and a day I have been in the deep. In journeying often in perils of waters, in perils of robbers, in perils by mine own countrymen, in perils by the heathen, in perils in the city, in perils in the wilderness, in perils in the sea, in perils among false brethren, in weakness,
and painfulness in watching, often in hunger and thirst, in fasting, often in cold and nakedness, besides those things that are without, that which comes upon me daily, the care of all the churches. 5,000 ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲೇ ಕಳೆದೆವು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಸಗಳನ್ನು ಮಾಡಿದೆನೋ. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತನೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. Hardship is a reason to quit, but for the overcomers, it is a reason to trust God. ಆ ಕಠಿಣ ಪರಿಸ್ಥಿತಿಗಳು ಎದುರಿಸುವಾಗ ಬಿಟ್ಟು ಬಿಡುವಂತಹ ಅವಕಾಶಗಳು ಎದುರಾಗುತ್ತೆ. ಆದ್ರೆ ಅವುಗಳನ್ನೇ ನಾವು ಜಯಿಸಿ ಹೋಗುವುದಾದ್ರೆ ಖಂಡಿತವಾಗ್ಲೂ ಅದು ದೇವರ ಮೇಲೆ ಭರವಸೆ ಇಡುವುದರ ಮೂಲಕವಾಗಿ ಆಗುತ್ತದೆ. Every breakthrough is disarming our enemy. ನಾವು ಎಲ್ಲಾ ಒಂದು ತಿರುವುಗಳನ್ನು ಹೊಂದುವಾಗ ಶತ್ರುಗೆ ಗಮನಿಸದಂತೆ ಆಗುತ್ತದೆ. Believers prosper when they stand on the word of God. ದೇವ ಜನರು ಬಲವಾಗಿ ನಿಲ್ಲಬೇಕು ಅಂದ್ರೆ ಅದು ದೇವರ ವಾಕ್ಯದಿಂದನೇ. They are called to walk by faith. ಅವರು ಕರೆಯಲ್ಪಟ್ಟಿದ್ದಾರೆ ನಂಬಿಕೆಯಿಂದ ನಡೆಯಲ್ಪಡಬೇಕೆಂದು. They are not victims. They are more than conquerors through Jesus Christ who loved us. ಅವರು ಸಮಸ್ಯೆ ತರುವಂತರಾಗಿರಬಾರದು, ಆದ್ರೆ ಅವುಗಳನ್ನು ಜಯಿಸಿ ಯೇಸು ಕ್ರಿಸ್ತನ ಮೂಲಕವಾಗಿ ಜಯಶಾಲಿಗಳಾಗಬೇಕು. Refuse to quit. You have a victory, destiny, and life that brings glory to Jesus. ನಾವು ಜಯಿಸುವಂತದ್ದು, ಆತನಲ್ಲಿ ಮೇಲ್ ಬರುವಂತದ್ದು, ಅದು ದೇವರ ನಾಮಕ್ಕೆ ಮಹಿಮೆ ತರುವಂತದ್ದಾಗಿದೆ. Pressing forward is refusing to allow pain, doubt, or exhaustion to dictate your activities. ನಮ್ಮ ಜೀವಿತದಲ್ಲಿರುವಂತಹ ನೋವುಗಳನ್ನು, ಬಾಧೆಗಳನ್ನು, ಭಯಗಳನ್ನು ನಾವು ಎದುರಿಸಿ ನಿಲ್ಲಬೇಕು. ಅವಾಗಲೇ ಮಾತ್ರ ನಾವು ಮುಂದೆ ಇಟ್ಟಿರುವವುಗಳನ್ನು ನಾವು ವಿರುದ್ಧನು ಗುರಿ ಮಾಡಿಟ್ಟುಕೊಂಡು ಓಡುವುದಕ್ಕೆ ಸಾಧ್ಯವಾಗುತ್ತದೆ. It means choosing faith over feelings. ಭಾವನೆಗಳ ಮೇಲೆ ನಾವು ಇದರ ಅರ್ಥವೇನಂತಂದ್ರೆ ನಮ್ಮ ಭಾವನೆಗಳಿಗಿಂತ ನಂಬಿಕೆಯನ್ನು ಇಡಬೇಕು. It means perseverance over convenience. ನಾವು ಸಹಿಸಿಕೊಳ್ಳುವುದಕ್ಕಿಂತ ಅದನ್ನ ನಾವು ಜಯಿಸುವಂತರಾಗಬೇಕು. It is power of God over pressures of life. ಈ ಲೋಕದ ಒಂದು ಒತ್ತಡ ಜೀವಿತದಿಂದ ನಾವು ದೇವರ ಶಕ್ತಿಯನ್ನು ಇಟ್ಕೊಳ್ಳಬೇಕು. Breaking through a quitting point is overcoming. ನಾವು ಬಿಟ್ಟು ಬಿಡುವಂತ ಸಂಗತಿಗಳ ಮೇಲೆ ಜಯಶಾಲಿಗಳಾಗಬೇಕು. Like the runner who breaks through the wall to finish their race, you must break through your quitting point and press on toward the high calling of God. ಓಡುವನು ಯಾವ ರೀತಿಯಲ್ಲಿ ಎಲ್ಲಾ ರೀತಿಯಾದ ಗೋಡೆಗಳನ್ನು ಅಡೆತಡೆಗಳನ್ನು ಆತನು ನೀಗಿಸಿ ಮುಂದೆ ಹೋಗ್ತಾನೋ, ಅದೇ ರೀತಿ ನಾವುಗಳು ಸಹ ಕ್ರಿಸ್ತನ ಗುರಿಯನ್ನು ಇಟ್ಟುಕೊಂಡು ಮುಂದೆ ಓಡುವಂತರಾಗಬೇಕು. ಆತನು ಕೊಡಲ್ಪಟ್ಟಂತ ಅತಿ ಶ್ರೇಷ್ಠವಾದ ಕರೆಯುವಿಕೆಯಲ್ಲಿ. May the Lord bless you all with these words. Amen. ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.